ಕತ್ತಲೆ ತುಂಬಿರುವಂತ ರಾತ್ರಿ, ತುಂಬಾ ಜಾಸ್ತಿ ಸ್ನೋ ಎಲ್ಲ ಬೀಳೋದಕ್ಕೆ ಶುರು ಆಗ್ಬಿಟ್ಟಿದೆ. ಇದೇ ಸಮಯದಲ್ಲಿ ಹಬ್ಬನೂ ಕೂಡ ನಡೀತಿದೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಹಳ್ಳಿಯ ಕರೆಂಟ್ ಎಲ್ಲ ಹೋಗಿ ಹೊರಗಡೆಯಿಂದ ಭಯಂಕರವಾಗಿರುವಂತ ಶಬ್ದ ಕೇಳಿಸುತ್ತೆ. ಅದಕ್ಕೆ ಹೊರಗಡೆ ಬಂದ್ರೆ ನಿಂತ ಜಾಗದಲ್ಲೇ ಎಲ್ಲರೂ ಮಾಯ ಆಗೋದಕ್ಕೆ ಶುರು ಆಗ್ಬಿಡ್ತಾರೆ. ಅಂತದ್ದು ಹೊರಗಡೆ ಏನಿದೆ, ಮಾಯ ಆದವರು ಮುಂದೆ ಏನಾದ್ರು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಕ್ರಾಂಪಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗಂತೂ ಮಾಲನ್ನ ತೋರಿಸ್ತಾರೆ. ಜನರೆಲ್ಲರೂ ಇಲ್ಲಿ ಫೈಟ್ ಮಾಡ್ತಾ ಇರ್ತಾರೆ. ಯಾಕೆಂತಂದ್ರೆ ಈಗ ಕ್ರಿಸ್ಮಸ್ ಹಬ್ಬ ನಡೀತಿರೋದ್ರಿಂದ ಇವರು ಇಷ್ಟಪಟ್ಟಿರುವಂತ ವಸ್ತುಗಳು ಸಿಗೋದು ತುಂಬಾನೇ ಕಷ್ಟ. ಆ ವಸ್ತುಗಳನ್ನ ಕಿತ್ಕೊಳ್ಳೋದಕ್ಕೆ ಈ ರೀತಿ ಫೈಟ್ ಮಾಡ್ತಿದಾರೆ ಅಷ್ಟೇ. ಹೀಗೆ ಇವರೆಲ್ಲರೂ ಇಲ್ಲಿ ಫೈಟ್ ಮಾಡ್ತಿದ್ರೆ ಮತ್ತೊಂದು ಕಡೆ ಒಂದು ಮನೇಲಿ ಓಮಿ ಅನ್ನೋ ಒಬ್ರು ವಯಸ್ಸಾಗಿರುವಂತ ಲೇಡಿನ ತೋರಿಸ್ತಾರೆ. ಆಗ ಈ ಮನೆಗೆ ಮ್ಯಾಕ್ಸ್ ಅನ್ನೋ ಒಬ್ಬ ಸಣ್ಣ ಹುಡುಗ, ಇವನ ಅಕ್ಕ ಆಗಿರುವಂತ ಬೆತ್, ಇವನ ತಾಯಿ ಆಗಿರುವಂತ ಸಾರಾ, ಹಾಗೆ ತಂದೆ ಆಗಿರುವಂತ ಟಾಮಿ ಬರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಓಮಿ ಟಾಮ್ ನ ತಾಯಿ. ಈ ಫ್ಯಾಮಿಲಿ ಅವರೆಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಒಟ್ಟಿಗೆ ಸೇರೋದೇ ಅಪರೂಪ. ಇದರಿಂದ ಮ್ಯಾಕ್ಸ್ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಇವನು ಸ್ಯಾಂಟಾ ಕ್ಲಾಸ್ಗೊಂದು ಲೆಟರ್ ನು ಕೂಡ ಬರೆದಿರ್ತಾನೆ. ಆ ರೀತಿ ಲೆಟರ್ ಅನ್ನ ಬರೆಯಂತೆ ಇವನಿಗೆ ಹೇಳಿರೋದೇ ಓಮಿ. ಕ್ರಿಸ್ಮಸ್ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ನಿಮ್ಗೆ ಸ್ಯಾಂಟಾ ಕ್ಲಾಸ್ ಬಗ್ಗೆನೂ ಕೂಡ ಗೊತ್ತೇ ಇರುತ್ತೆ. ಕ್ರಿಸ್ಮಸ್ ಹಬ್ಬದ ರಾತ್ರಿಯ ಸಮಯದಲ್ಲಿ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಮಕ್ಕಳಿಗೆಲ್ಲ ಗಿಫ್ಟ್ ಅನ್ನ ಕೊಡೋದಕ್ಕೆ ಬರ್ತಾನೆ ಅಂತ. ಅದೇ ರೀತಿ ಮ್ಯಾಕ್ಸ್ ಕೂಡ ಇವನಿಗೆ ಈ ವರ್ಷ ಏನ್ ಗಿಫ್ಟ್ ಬೇಕು ಅಂತ ಲೆಟರ್ ನಲ್ಲಿ ಬರೀತಿದ್ದಾನಷ್ಟೇ. ಅಂದಂಗೆ ಓಮಿಗೆ ಕ್ರಿಸ್ಮಸ್ ಹಬ್ಬದ ಮೇಲೆ ತುಂಬಾನೇ ನಂಬಿಕೆ. ನಂತರ ಬೇತ್ ಇವಳ ಬಾಯ್ ಫ್ರೆಂಡ್ ಆಗಿರುವಂತ ಡೆರೆಕ್ ಜೊತೆ ಮಾತಾಡ್ತಿರ್ತಾಳೆ. ಇವನ ಮನೆ ಇಲ್ಲೇ ಹತ್ರದಲ್ಲಿರೋದು. ಆದ್ರೆ ಅದೇ ಸಮಯಕ್ಕೆ ಇವರ ಮನೆನೇ ಅಲುಗಾಡೋ ರೀತಿ ಒಂದು ಟ್ರಕ್ ಇವರ ಮನೆ ಹತ್ರ ಬರುವಂತ ಶಬ್ದ ಕೇಳಿಸುತ್ತೆ. ಆಕ್ಚುಲಿ ಸಾರಾಗೆ ಒಬ್ಳು ಅಕ್ಕ ಇರ್ತಾಳೆ. ಅವರ ಫ್ಯಾಮಿಲಿನ ಕ್ರಿಸ್ಮಸ್ಗೆ ಅಂತ ಇನ್ವೈಟ್ ಮಾಡಿದಾಳೆ. ಇವಳೇ ಸಾರಾಳ ಅಕ್ಕ ಲಿಂಡಾ ಮಗ ಆಗಿರುವಂತ ಜಾಕ್ಸನ್, ಅವಳ ಹಸ್ಬೆಂಡ್ ಆಗಿರುವಂತ ಹಾವರ್ಡ್, ಹಾಗೆ ಇಬ್ರು ಹೆಣ್ಣು ಮಕ್ಕಳಾಗಿರುವಂತ ಸ್ಟೀವಿ ಮತ್ತೆ ಜಾರ್ಡನ್. ಇಲ್ಲಿ ಇಬ್ರು ಹೆಣ್ಣು ಮಕ್ಕಳು ಮ್ಯಾಕ್ಸ್ ಸ್ಯಾಂಟಾಗೆ ಬರೆದಿರುವಂತ ಲೆಟರ್ ಅನ್ನ ನೋಡ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಸಾರಾ ಮತ್ತೆ ಲಿಂಡಾಳ ಆಂಟಿ ಆಗಿರುವಂತ ಡೊರೋತಿ ಕೂಡ ಬಂದಿರ್ತಾಳೆ. ಡೊರೋತಿ ಯಾವಾಗ್ಲೂ ಕೋಪದಲ್ಲೇ ಇರ್ತಾಳೆ. ಇದರಿಂದ ಸಾರಾಗೆ ಅವರು ಬಂದಿರೋದು ಇಷ್ಟ ಆಗ್ತಿರೋದಿಲ್ಲ. ಇದೇ ವಿಷಯ ಇವಳು ಲಿಂಡಾಗೆ ಹೇಳ್ತಿರ್ಬೇಕಾದ್ರೆ ಹಾವರ್ಡ್ ಇವರ ಮತ್ತೊಂದು ಸಣ್ಣ ಮಗುನ ಕರ್ಕೊಂಡ್ ಬರ್ತಾನೆ. ನಂತರ ಇವರೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಹಾವರ್ಡ್ ಹೇಳ್ತಿರ್ತಾನೆ, ನಾನು ನನ್ನ ಜೊತೆ ಟ್ರಕ್ ನಲ್ಲಿ ನನ್ನ ಗನ್ಗಳನ್ನು ಕೂಡ ತಗೊಂಡ್ ಬಂದಿದ್ದೀನಿ ಅಂತ. ಯಾಕೆಂತಂದ್ರೆ ಇವನೊಬ್ಬ ಹಂಟರ್, ಯಾವಾಗ್ಲೂ ಗನ್ಗಳನ್ನ ಇವನ ಜೊತೆಲೆ ಇಟ್ಕೊಂಡಿರ್ತಾನೆ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಇದಾದ್ಮೇಲೆ ಸಾರಾ ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಡೊರೋತಿ ಬಂದು ಏನ್ ಮಾಡ್ತಿದ್ಯ ಅಂತ ಕೇಳ್ತಾಳೆ. ಇವಳಿಗೆ ಡೊರೋತಿ ಅಂದ್ರೆ ಸ್ವಲ್ಪ ಕೋಪ ಇರೋದ್ರಿಂದ ನೀವು ನನ್ನ ಕಿಚನ್ ಇಂದ ದೂರನೇ ಇರಿ ಅಂತ ಬೈದ್ ಕಳಿಸ್ಬಿಡ್ತಾಳೆ. ಈ ಕಡೆ ಸ್ಟೀವಿ ಮತ್ತೆ ಜಾರ್ಡನ್ ಎಷ್ಟು ತುಂಟ ಹೆಣ್ಣು ಮಕ್ಕಳು ಅಂತಂದ್ರೆ ಮ್ಯಾಕ್ಸ್ ಸ್ಯಾಂಟಾಗೆ ಬರ್ದಿರುವಂತ ಲೆಟರ್ ಅನ್ನ ಕಿತ್ಕೊಂಡು ಅದನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಮ್ಯಾಕ್ಸ್ ಬರ್ದಿರ್ತಾನೆ, ನನ್ನ ಅಕ್ಕ ಬೆತ್ ಮೊದಲಿನ ರೀತಿ ನನ್ನ ಜೊತೆ ಆಟ ಆಡ್ಬೇಕು. ನನ್ನ ತಂದೆ ಹಾಗೆ ತಾಯಿನೂ ಕೂಡ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗೋಗಿರ್ತಾರೆ. ಅವರು ಕೂಡ ಫ್ರೀ ಮಾಡ್ಕೊಂಡು ನಮ್ ಜೊತೆ ಒಟ್ಟಿಗೆ ಇರಬೇಕು. ಹಾಗೆ ಅಂಕಲ್ ಹಾವರ್ಡ್ ಮತ್ತೆ ಆಂಟಿ ಲಿಂಡಾ ಅವರು ಕೂಡ ಜೀವನದಲ್ಲಿ ಕಷ್ಟ ಪಡ್ತಾರೆ. ಅವ್ರಿಗೆ ಏನೇನ್ ಇಷ್ಟನೋ ಅದೆಲ್ಲ ನೆರವೇರೋ ಹಾಗೆ ಮಾಡಿ ಅಂತ ಇವನ ವಿಷಯ ಆಗಿ ಲೆಟರ್ ನಲ್ಲಿ ಬರ್ದಿರ್ತಾನೆ. ಇದನ್ನ ಕೇಳಿ ಎಲ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೆ ಮ್ಯಾಕ್ಸ್ಗ್ ಮಾತ್ರ ಇದು ಅವಮಾನ ಅನ್ಸಿ ಅವ್ರ ಜೊತೆ ಜಗಳ ಮಾಡ್ತಾ ಲೆಟರ್ ನ ಕಿತ್ಕೊಂಡು ರೂಮ್ ಓಡೊಂಟೋಗ್ತಾನೆ. ಪಾಪ ಅವನು ಎಷ್ಟು ಒಳ್ಳೆ ಯೋಚನೆ ಮಾಡಿದಾನೆ ಅಂತ ಎಲ್ರು ಮಾತಾಡ್ಕೊಳ್ತಿರ್ತಾರೆ. ಈ ಕಡೆ ಮ್ಯಾಕ್ಸ್ ರೂಮ್ ನಲ್ಲಿ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆಗ ಇಲ್ಲಿಗೆ ಟಾಮ್ ಬಂದು ಹೇಳ್ತಾ ಹೋಗ್ತಾನೆ, ಇನ್ನು ಕೂಡ ಅವ್ರೆಲ್ರು 3 ದಿನ ನಮ್ಮ ಮನೇಲೆ ಇರ್ತಾರೆ, ಅವ್ರೆಲ್ಲರನ್ನು ತಡ್ಕೊಳ್ಳೇಬೇಕು. ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ, ನೀನ್ ಅನ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ. ಆದ್ರೆ ಇಷ್ಟೊತ್ತಿಗೆ ಇವನಿಗೆ ಎಷ್ಟು ಅವಮಾನ ಆಗೋಗಿರುತ್ತೆ ಅಂತಂದ್ರೆ ಕ್ರಿಸ್ಮಸ್ ಹಬ್ಬದ ಮೇಲೆ ನಂಬಿಕೆನೆ ಕಳ್ಕೊಂಡು ಆ ಲೆಟರ್ ನ ಹರಿದು ಆಚೆ ಎಸಿತಿದ್ದಂಗೆನೆ ಅವುಗಳೆಲ್ಲ ಮೇಲೆ ಹೊಟ್ಟೋಗ್ತವೆ. ಅಷ್ಟೇ ಅಲ್ಲದೆ ಹಳ್ಳಿಯ ಮೇಲೆ ಕಪ್ಪು ಮೋಡಗಳು ಆವರ್ಸ್ತಾ ಎಲ್ಲಾ ಕಡೆ ಕರೆಂಟ್ ಕೂಡ ಹೊಟ್ಟೋಗುತ್ತೆ. ನಂತರ ಮಾರನೇ ದಿನ ಮ್ಯಾಕ್ಸ್ ಹೊರಗಡೆ ನೋಡಿದ್ರೆ ತುಂಬಾ ಜೋರಾಗಿ ಸ್ನೋ ಬೆಳೆತಿರುತ್ತೆ. ಹಾಗೆ ಹೊರಗಡೆ ಯಾರೋ ಒಂದು ಸ್ನೋ ಮ್ಯಾನ್ ಕೂಡ ಇಟ್ಟಿರ್ತಾರೆ. ಮನೇಲಿ ಕರೆಂಟ್ ಇಲ್ದೇ ಇರೋದ್ರಿಂದ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಫೋನ್ ನಲ್ಲಿ ಸಿಗ್ನಲ್ ಸಿಗ್ತಿರೋದಿಲ್ಲ, ಹಾಗೆ ಇಂಟರ್ನೆಟ್ ಕೂಡ ವರ್ಕ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಹೊರಗಡೆ ಇರುವಂತ ಸ್ನೋ ಮ್ಯಾನ್ ನ ಎಲ್ರು ನೋಡಿ ಶಾಕ್ ಆಗ್ತಾರೆ. ಯಾಕೆಂತಂದ್ರೆ ಇವ್ರು ಯಾರು ಕೂಡ ಅದನ್ನ ಮಾಡಿಲ್ಲ, ಮತ್ಯಾರ ಅದನ್ನ ಮಾಡಿದ್ರು ಅಂತ. ಹಾಗೆ ಇವರ ಮನೆಗೆ ಕ್ರಿಸ್ಮಸ್ಗೆ ಅಂತ ಒಂದಷ್ಟು ಗಿಫ್ಟ್ ಗಳು ಬರ್ತವೆ. ಇದನ್ನ ಯಾರು ಕಳಿಸಿರೋದು ಅಂತ ಇವ್ರಿಗೆ ಗೊತ್ತಿಲ್ಲ, ಯಾರಾದ್ರೂ ಸಂಬಂಧಿಕರು ಕಳಿಸಿರ್ಬೋದು ಅಂತ ಸುಮ್ನಾಗ್ತಾರೆ. ಆಗ ಬೆತ್ ಬಂದು ನನ್ನ ಬಾಯ್ ಫ್ರೆಂಡ್ ಡೆರೆಕ್ಗೆ ಆಗಿಂದ ಕಾಲ್ ಮಾಡ್ತಿದ್ದೀನಿ, ಅವನು ರಿಸೀವ್ ಮಾಡ್ತಿಲ್ಲ, ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತಿಲ್ಲ, ಮನೆ ಇಲ್ಲೇ ಹತ್ರ ಇದೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತಾಳೆ. ಆದ್ರೆ ಇವ್ರು ಮಾತ್ರ ಒಪ್ಕೊಳ್ಳೋದಿಲ್ಲ. ನಂತರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಸರಿ ಆಯ್ತು ಬೇಗ ಹೋಗ್ಬಾ ಅಂತ ಕಳಿಸ್ಕೊಡ್ತಾರೆ. ಎಲ್ಲರೂ ಮನೇಲಿ ನಾರ್ಮಲ್ ಆಗಿ ಮಾತಾಡ್ತಿದ್ರೆ ಈ ಕಡೆ ಕೊರಿತಿರುವಂತ ಚಳಿಲಿ ಡೆರೆಕ್ ನ ಮನೆಗೆ ಹೋಗ್ತಿರುವಂತ ಬೆತ್ ನ ತೋರಿಸ್ತಾರೆ. ಇವಳು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಕತ್ಲಾಗೋಗುತ್ತೆ. ಆಗ ಇವಳು ಒಂದು ಮನೆ ಮೇಲೆ ನೋಡಿದ್ರೆ ಮನುಷ್ಯನ ರೀತಿ ನಿಂತಿರುವಂತ ಒಂದು ಪ್ರಾಣಿ ಕಾಣಿಸುತ್ತೆ. ಅದನ್ನು ನೋಡಿ
ಇವಳು ಹೆದರ್ಕೊಂಡು ಓಡೋಗ್ತಿರ್ಬೇಕಾದ್ರೆ ದಾರಿಲಿ ಒಂದು ವ್ಯಾನ್ ಸಿಗುತ್ತೆ. ವ್ಯಾನ್ ಅಲ್ಲಿರುವಂತ ಡ್ರೈವರ್ ನೋಡಿದ್ರೆ ಕಂಪ್ಲೀಟ್ ಆಗಿ ಫ್ರೀಸ್ ಆಗ್ಬಿಟ್ಟಿದ್ದಾನೆ. ಇದರಿಂದ ಇವಳು ಈ ವ್ಯಾನ್ ನ ಕೆಳಗಡೆ ಬಂದು ಬಚ್ಚಿಟ್ಕೊಳ್ತಾಳೆ. ಹಾಗೆ ಇವಳಿಗೆ ಕಾಣಿಸ್ತಂತ ಪ್ರಾಣಿ ವ್ಯಾನ್ ನ ಸುತ್ತ ಓಡಾಡ್ತಿರುತ್ತೆ. ಅದ್ರ ಕಾಲು ಮೇಕೆಯ ಕಾಲ್ ರೀತಿ ಕಾಣಿಸ್ತಿರುತ್ತೆ. ಇದರಿಂದ ಇವಳು ಹೆದರ್ಕೊಳ್ತಾ ಇರ್ತಾಳೆ. ಬೆತ್ ಸಿಗದೆ ಇರೋದ್ರಿಂದ ಆ ಪ್ರಾಣಿ ಹೊಟ್ಟೋಗುತ್ತೆ. ನನ್ ಪ್ರಾಣ ಉಳಿತು ಅಂತ ಇವಳು ಅನ್ಕೊಳ್ತಾ ಇರ್ತಾಳೆ. ಆದ್ರೆ ಹಿಂದೆ ನೋಡಿದ್ರೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಇಂದ ಒಂದು ಗೊಂಬೆ ಹೊರಗಡೆ ಬರ್ತಿರುತ್ತೆ. ಇದರಿಂದ ಬೆತ್ ಕಿರ್ಚ್ಕೊತಿರ್ತಾಳೆ. ಈ ಕಡೆ ಮನೇಲಿ ಟಾಮ್ ಮತ್ತೆ ಸಾರಾ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ರೀತಿ ಇವರಿಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡಿ ತುಂಬಾ ವರ್ಷಗಳೇ ಕಳೆದೋಗಿರ್ತವೆ. ಈಗ ಇವರಿಗೆ ರಿಯಲೈಸ್ ಆಗ್ತಿದೆ ಒಟ್ಟಿಗೆ ಇರೋದನ್ನ ನಾವು ಎಷ್ಟು ಮಿಸ್ ಮಾಡ್ಕೊಂಡಿದೀವಿ ಅಂತ. ಆದ್ರೆ ರಾತ್ರಿ ಆಗೋಯ್ತು. ಬೆತ್ ಇನ್ನೂ ಕೂಡ ಬಂದಿಲ್ಲ ಅಂತ ಮ್ಯಾಕ್ಸ್ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಟಾಮ್ ಹಾವರ್ಡ್ ಹತ್ರ ಬಂದು ಸಹಾಯ ಕೇಳ್ತಾನೆ. ಬೆತ್ ಹೋಗಿ ತುಂಬಾ ಹೊತ್ತಾಯ್ತು, ನಿನ್ ಟ್ರಕ್ ಅಲ್ಲಿ ಹೋಗಿ ಅವಳನ್ನ ಕರ್ಕೊಂಡ್ ಬರೋಣ ಅಂತ. ಇವನು ಕೂಡ ಸಂತೋಷದಿಂದ ಒಪ್ಕೊಳ್ತಾನೆ. ಆದ್ರೆ ಹೋಮಿ ಮಾತ್ರ ಈ ಸಮಯದಲ್ಲಿ ಹೋಗೋದು ಒಳ್ಳೇದಲ್ಲ ಅಂತ ಇರ್ತಾಳೆ. ಆದ್ರೆ ಇವನು ಬೆತ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ಲೇಬೇಕು. ಇದರಿಂದ ಇವಳ ಕೈ ನಡುಕ್ತಿದ್ರೆ ಮ್ಯಾಕ್ಸ್ ಇವಳಿಗೆ ಸಮಾಧಾನ ಮಾಡ್ತಾನೆ. ನಂತರ ಇಷ್ಟೊಂದು ಸ್ನೋ ಬೀಳ್ತಿದ್ರು ಕೂಡ ಟ್ರಕ್ ನ ತಗೊಂಡು ಟಾಮ್ ಮತ್ತೆ ಹಾವರ್ಡ್ ಡೈರೆಕ್ಟ್ ನ ಮನೆಗೆ ಹೋಗ್ತಿರ್ತಾರೆ ಬೆತ್ನ ಕರ್ಕೊಂಡ್ ಬರೋದಕ್ಕೆ ಅಂತ. ಇಲ್ಲಿ ಇವ್ರ ಹತ್ರ ರೇಡಿಯೋದಲ್ಲಾಗ್ಲಿ ಫೋನ್ ನಲ್ಲಾಗ್ಲಿ ಯಾವುದೇ ತರದ ಸಿಗ್ನಲ್ ಬರ್ತಿರೋದಿಲ್ಲ. ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ರೋಡ್ ನ ಮಧ್ಯದಲ್ಲಿ ಒಂದು ಲಾರಿ ಕಾಣಿಸುತ್ತೆ. ಒಳಗಡೆ ನೋಡಿದ್ರೆ ಯಾರು ಇರೋದಿಲ್ಲ. ಗಾಡಿ ಕೀ ಕೂಡ ಇಲ್ಲೇ ಇರುತ್ತೆ. ಆದ್ರೆ ಗಾಡಿಯ ಫ್ರಂಟ್ ಗ್ಲಾಸ್ ವಿಚಿತ್ರವಾಗಿ ಹೊಡೆದೋಗಿರೋದನ್ನ ನೋಡಿ ಈ ಜಾಗದಲ್ಲಿ ಏನೋ ಸರಿ ಇಲ್ಲ ಅಂತ ಹಾವರ್ಡ್ ಇವನ ಗನ್ ಅನ್ನ ತಗೊಂಡು ಟಾಮ್ಗೂ ಕೂಡ ಒಂದು ಗನ್ ಅನ್ನ ಕೊಡ್ತಾನೆ. ಈ ಕಡೆ ಮನೇಲಿ ಸಾರಾ ಮತ್ತೆ ಲಿಂಡಾ ಇವರು ಚಿಕ್ಕ ವಯಸ್ಸಿನಲ್ಲಿ ಜೊತೆ ಕಳೆದಿರುವಂತ ಕ್ಷಣಗಳನ್ನ ನೆನ್ಸ್ಕೊಳ್ತಾ ಇವರ ತಾಯಿ ಬಗ್ಗೆ ಮಾತಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇವರ ಮನೆ ಮೇಲೆ ಯಾರೋ ಭಯಂಕರವಾಗಿ ಓಡೋಗೋ ರೀತಿ ಶಬ್ದ ಕೇಳಿಸುತ್ತೆ. ಎಲ್ಲರೂ ಹೆದರ್ಕೊಬಿಟ್ಟಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಆ ಸೌಂಡ್ ಬರೋದು ಅದಾಗದೇ ಸ್ಟಾಪ್ ಆಗೋಗುತ್ತೆ. ಈ ಕಡೆ ಇವರಿಬ್ರು ತುಂಬಾ ಕಷ್ಟಪಟ್ಟು ಡೈರೆಕ್ಟ್ ನ ಮನೆಗೆ ಬಂದು ಒಳಗಡೆ ಬೆತ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಒಳಗಡೆ ಯಾರೊಬ್ರು ಕೂಡ ಇವರಿಗೆ ಕಾಣಿಸ್ತಿರೋದಿಲ್ಲ. ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದಾವೆ. ಹಾಗೆ ಮನೆನೂ ಕೂಡ ಅರ್ಧಂಬರ್ಧ ನಾಶ ಆಗೋಗಿದೆ. ಅಷ್ಟೇ ಅಲ್ಲದೆ ಇಲ್ಲೇ ಇವರಿಗೆ ಒಂದು ದೊಡ್ಡ ಹೆಜ್ಜೆ ಗುರುತು ಕಾಣಿಸುತ್ತೆ. ನೋಡೋದಕ್ಕೆ ಈ ಹೆಜ್ಜೆ ಗುರುತು ಒಂದು ದೊಡ್ಡ ಮೇಕೆಯ ಹೆಜ್ಜೆ ಗುರುತು ರೀತಿ ಕಾಣಿಸ್ತಿರುತ್ತೆ. ಅದೇ ಸಮಯಕ್ಕೆ ಹೊರಗಡೆಯಿಂದ ಬೆತ್ ಕಿರ್ಚ್ಕೊಳ್ಳೋದು ಕೇಳಿಸಿ ಹೊರಗಡೆ ಬಂದು ಇವರು ಎಲ್ಲಾ ಕಡೆ ಬೆತ್ಗೋಸ್ಕರ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಸ್ನೋ ಒಳಗಡೆಯಿಂದ ಯಾವುದೋ ಒಂದು ಪ್ರಾಣಿ ಬಂದು ಹಾವರ್ಡ್ ನ ಎಳ್ಕೊಂಡು ಹೋಗೋದಕ್ಕೆ ನೋಡುತ್ತೆ. ಟಾಮಿ ಹತ್ರ ಗನ್ ಇದೆಯಲ್ಲ ಆ ಗನ್ನಿಂದ ಶೂಟ್ ಮಾಡ್ತಾನೆ. ಅದು ಓಡೊಂಟೋಗುತ್ತೆ. ಅದಕ್ಕೆ ಇವರಿಬ್ರು ಕಷ್ಟಪಟ್ಟು ಮನೆಗೆ ಹೋಗೋದಕ್ಕಿಂತ ಟ್ರಕ್ ಹತ್ರ ಬಂದು ನೋಡಿದ್ರೆ ಟ್ರಕ್ ಸರ್ವ ನಾಶ ಆಗೋಗಿರುತ್ತೆ. ಮನೇಲಿ ನೋಡಿದ್ರೆ ಎಲ್ಲರೂ ಹೆದರ್ಕೊಂಡಿದ್ದಾರೆ, ಹಾಗೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದೇ ಸಮಯಕ್ಕೆ ನಡೀತಾನೆ ಟಾಮ್ ಹಾಗೆ ಹಾವರ್ಡ್ ಮನೆಗೆ ಬಂದು ತಲುಪ್ತಾರೆ. ಆ ಪ್ರಾಣಿ ಹಾವರ್ಡ್ ನ ಕಾಲಿಗೆ ಕಚ್ಬಿಟ್ಟಿದೆ. ಇದರಿಂದ ಮಕ್ಕಳು ಹೆದರ್ಕೊಳ್ಬಾರದು ಅಂತ ಮಕ್ಕಳನ್ನೆಲ್ಲರನ್ನು ಒಂದು ರೂಮ್ಗೆ ಕಳಿಸ್ತಾರೆ. ಆಗ ಓಮಿ ಹೇಳ್ತಿರ್ತಾಳೆ, ಯಾವುದೇ ಕಾರಣಕ್ಕೂ ಚಿಮ್ನಿಲಿರುವಂತ ಬೆಂಕಿನ ಹಾರದೇ ಇರೋ ರೀತಿ ನೋಡ್ಕೊ ಅಂತ. ಡಾರತಿ ಒಂದು ರೂಮ್ ನಲ್ಲಿ ಮಕ್ಕಳನ್ನೆಲ್ಲರನ್ನು ನೋಡ್ಕೋತಿರ್ತಾಳೆ. ಆಗ ಟಾಮ್ ಡೈರೆಕ್ಟ್ ನ ಮನೆಯಲ್ಲಿ ಬೆತ್ ಸಿಗದೆ ಇರುವಂತ ವಿಷಯನ ಹೇಳ್ತಾನೆ. ಇದರಿಂದ ಸಾರಾ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನೇ ಆದ್ರೂ ಪರವಾಗಿಲ್ಲ ಅವಳನ್ನ ಹುಡುಕ್ಲೇಬೇಕು ಅಂತ ಇರ್ತಾಳೆ. ಆದ್ರೆ ಇವ್ರ ಹತ್ರ ಈಗ ಟ್ರಕ್ ಇಲ್ಲ, ನಾಶ ಆಗೋಗಿದೆ. ಅದು ಸಾಕಾಗೋದಿಲ್ಲ ಅಂತ ಒಂದು ಪ್ರಾಣಿ ಬೇರೆ ಅಟ್ಯಾಕ್ ಮಾಡ್ತು. ಅದನ್ನು ಕೂಡ ಇವರೆಲ್ಲರಿಗೂ ಹೇಳ್ತಾರೆ. ಈಗ ಇವ್ರ ಹತ್ರ ಇರೋದು ಒಂದೇ ಒಂದು ದಾರಿ ಅಂತಂದ್ರೆ ಹೊರಗಡೆ ಬೀಳ್ತಿರುವಂತ ಸ್ನೋ ಕಮ್ಮಿ ಆಗ್ಬೇಕು. ಅದಾದ್ಮೇಲೆ ಹೋಗಿ ಬೆತ್ನ ಹುಡುಕ್ಬೋದು. ಆದ್ರೆ ಇದನ್ನೆಲ್ಲ ನಿಂತ್ಕೊಂಡು ಮಕ್ಳೆಲ್ಲರೂ ಕೇಳಿಸ್ಕೊಂಡು ಹೆದರ್ಕೊಬಿಟ್ಟಿರ್ತಾರೆ. ಇದರಿಂದ ಮಕ್ಕಳಿಗೆ ಏನೇನು ಹೇಳಿ ಸಮಾಧಾನ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮಕ್ಕಳ ಗಮನ ಎಲ್ಲ ಬೇರೆ ಕಡೆ ಹೋಗಿದ್ರಿಂದ ಸಮಾಧಾನ ಆಗಿರ್ತಾರೆ. ಆಗ ಹಾವರ್ಡ್ ಟಾಮ್ಗೆ ಹೇಳ್ತಿರ್ತಾನೆ, ನೀನು ಹೆದರ್ಕೊಳ್ಳೋನು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ನನ್ ಪ್ರಾಣನ ಕಾಪಾಡಿದ್ಯಾ, ತುಂಬಾ ಥ್ಯಾಂಕ್ಸ್ ಅಂತ. ಅದೇ ಸಮಯಕ್ಕೆ ಹೊರಗಡೆ ನೋಡಿದ್ರೆ ಇವರ ಮನೆ ಹತ್ರ ಮತ್ತೊಂದು ಸ್ನೋ ಮ್ಯಾನ್ ಬಂದ್ಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡಿ ಮ್ಯಾಕ್ಸ್ ಅಂತೂ ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ಇದರಿಂದ ಟಾಮ್ ಇವನಿಗೆ ಏನು ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಇವನಿಗೆ ಸಮಾಧಾನ ಮಾಡಿ ಮಲ್ಕೊಳ್ಳೋದಕ್ಕೆಂತ ಕಳಿಸ್ತಾನೆ. ಹಾವರ್ಡ್ ಕೂಡ ನೀನು ಹೋಗ್ ಮಲ್ಕೋ, ನಾನು ಎಚ್ಚರವಾಗಿದ್ದು ವಾಚ್ ಮಾಡ್ತೀನಿ ಅಂತ ಟಾಮ್ ನ ಮಲ್ಕೊಳ್ಳೋದಕ್ಕೆ ಕಳಿಸ್ಬಿಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಹಾವರ್ಡ್ ಹಾಗೆ ಎಲ್ಲರೂ ಮಲ್ಕೋಬಿಟ್ಟಿದ್ದಾರೆ. ಫೋನ್ ನಲ್ಲಿರುವಂತ ಚಾರ್ಜರ್ ಗಳು ಕೂಡ ಮುಗ್ದೋಗಿದ್ದಾವೆ. ಅದೇ ಸಮಯಕ್ಕೆ ಇವರ ಮನೆ ಚಿಮ್ನಿ ಒಳಗಡೆ ಹೊರಗಡೆಯಿಂದ ಒಂದು ಚೈನ್ ಬರುತ್ತೆ. ಈ ಚೈನ್ ನಲ್ಲಿ ಒಂದು ಕೇಕ್ ಕೂಡ ಇರುತ್ತೆ. ಆಗ ಜಾಕ್ಸನ್ ಗೆ ಎಚ್ಚರ ಆಗಿ ಆ ಕೇಕ್ ನ ನೋಡಿ ತಿನ್ಬಿಡ್ತಾನೆ. ನೋಡಿದ್ರೆ ಇದಕ್ಕೆ ಜೀವ ಇದೆ. ನಂತರ ಜೀವ ಇರುವಂತ ಕೇಕ್ ಜಾಕ್ಸನ್ ಗೆ ಚೈನ್ ಅನ್ನ ಕಟ್ಟಿ ಮೇಲೆ ಎಳ್ಕೊಂಡು ಹೋಗ್ತಿರುತ್ತೆ. ಎಲ್ಲರಿಗೂ ಎಚ್ಚರ ಆಗಿ ಅವನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಸಾಧ್ಯ ಆಗೋದಿಲ್ಲ. ಹಾವರ್ಡ್ ಮತ್ತೆ ಲಿಂಡಾ ಅಂತೂ ತುಂಬಾ ಶಾಕ್ ನಲ್ಲಿ ಇರ್ತಾರೆ, ಹಾಗೆ ತುಂಬಾನೇ ಹೆದರ್ಕೊಂಡಿರ್ತಾರೆ. ಆಗ ಓಮಿ, ನಾನ್ ನಿಮ್ಮೆಲ್ರಿಗೂ ಒಂದು ವಿಷಯನ ಹೇಳ್ಬೇಕು ಅಂತ ಇವಳು ಚಿಕ್ಕವಳಿರ್ಬೇಕಾದ್ರೆ ಆದಂತ ಘಟನೆನ ಹೇಳ್ತಾ ಹೋಗ್ತಾಳೆ. ಅದು ಕೂಡ ಕ್ರಿಸ್ಮಸ್ ಹಬ್ಬದ ಸಮಯನೇ ಆಗಿತ್ತು. ಆದ್ರೆ ನಮ್ಮ ಹಳ್ಳಿಲಿ ಎಷ್ಟು ಬಡತನ ಇತ್ತು ಅಂತಂದ್ರೆ ಮಕ್ಕಳ ಹತ್ರ ಇದ್ದಂತ ಊಟನು ಕೂಡ ಜನರು ಕಿತ್ಕೊಂಡು ತಿಂತಿದ್ರು. ಅಷ್ಟೇ ಅಲ್ಲದೆ ಎಷ್ಟೊಂದು ಬಡತನ ನೋಡಿ ಓಮಿಯ ತಂದೆ ತಾಯಿನೂ ಕೂಡ ದೇವರ ಮೇಲೆ ಕ್ರಿಸ್ಮಸ್ ಹಬ್ಬದ ಮೇಲೆ ನಂಬಿಕೆ ಕಳ್ಕೊಬಿಟ್ಟಿದ್ರು. ಆದ್ರಿಂದ ಓಮಿನು ಕೂಡ ಕ್ರಿಸ್ಮಸ್ ನ ಮೇಲೆ ನಂಬಿಕೆನ ಕಳ್ಕೊಂಡು ಸ್ಯಾಂಟಾ ಕ್ಲಾಸ್ ನ ಗೊಂಬೆ
ಗೊಂಬೆನ ಸುಟ್ಟಾಕ್ಬಿಡ್ತಾಳೆ. ಆಗ ಇಡೀ ಹಳ್ಳಿಯ ಮೇಲೆಲ್ಲ ಕಪ್ಪು ಮೋಡಗಳು ಆವರಿಸ್ಕೊಬಿಡ್ತವೆ. ಅದೇ ದಿನ ರಾತ್ರಿ ಪ್ರಾಚೀನ ಕಾಲದ ಕೆಟ್ಟ ಆತ್ಮ ಆಗಿರುವಂತ ಕ್ರಾಂಪಸ್ ಅನ್ನೋ ಒಂದು ಮಾನ್ಸ್ಟರ್ ಇವರ ಮನೆಗ್ ಬಂದು ಓಮಿಯ ತಂದೆ ತಾಯಿನ ನರಕಕ್ಕೆ ಎಳ್ಕೊಂಡು ಹೊಟ್ಟೋಯ್ತು. ಆದ್ರೆ ಅದು ಇವಳನ್ನ ಕರ್ಕೊಂಡು ಹೋಗ್ಲಿಲ್ಲ. ಯಾಕೆಂತಂದ್ರೆ ಇವಳು ಕ್ರಿಸ್ಮಸ್ ನ ಮೇಲೆ ನಂಬಿಕೆನ ಕಳ್ಕೊಂಡು ಆ ಗೊಂಬೆನ ಸುಟ್ಟಾಕುದ್ಲಲ್ಲ, ಆದ್ರಿಂದಾನೇ ಕ್ರಾಂಪಸ್ ಬಂದು ಇವಳ ತಂದೆ ತಾಯಿನ ಎಳ್ಕೊಂಡು ಹೋಗಿದ್ದು. ಕ್ರಿಸ್ಮಸ್ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ತೋರ್ಸೋದಕ್ಕೆನೆ ಕ್ರಾಂಪಸ್ ಈ ರೀತಿ ಮಾಡಿದ್ದು. ಆ ಮಾನ್ಸ್ಟರ್ ಇವಳ ಹತ್ರ ಕ್ರಾಂಪಸ್ ಅಂತ ಬರ್ದಿರೋ ಒಂದು ಬೆಲ್ ಅನ್ನ ಬಿಟ್ಟು ಹೋಗಿತ್ತು. ಈಗ್ಲೂ ಕೂಡ ಇವಳು ಅದನ್ನ ಇಟ್ಕೊಂಡಿದ್ದಾಳೆ. ಆದ್ರೆ ಹಾವರ್ಡ್ಗೆ ಮಾತ್ರ ಇವಳ ಮಾತಿನ ಮೇಲೆ ಸ್ವಲ್ಪನೂ ಕೂಡ ನಂಬಿಕೆ ಬರೋದಿಲ್ಲ. ಇದು ಕತೆ ಕೇಳುವಂತ ಸಮಯ ಅಲ್ಲ, ನನ್ನ ಮಗನ್ನ ಕಾಪಾಡಬೇಕು ಅಂತ ಹೊರಗಡೆ ಹೋಗ್ತಿರ್ತಾನೆ. ಎಲ್ರು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇವನು ಅವರ ಮಾತುಗಳನ್ನ ಕೇಳದೆ ಹೊರಗಡೆ ಬಂದ್ರೆ ತುಂಬಾ ಸ್ನೋ ಮ್ಯಾನ್ ಗಳಲ್ಲೇ ಇರ್ತವೆ. ಅವುಗಳ ಹಿಂದೆಯಿಂದ ವಿಚಿತ್ರವಾಗಿರುವಂತ ಜೀವಿಗಳು ಇವರನ್ನ ನೋಡ್ತಿರ್ತವೆ. ಇದರಿಂದ ಇವರು ಹೆದರ್ಕೊಂಡು ಮತ್ತೆ ಒಳಗಡೆ ಬಂದು ಲಾಕ್ ಮಾಡ್ಕೊಬಿಡ್ತಾರೆ. ಆದ್ರಿಂದ ಟಾಮ್ ಡಿಸೈಡ್ ಮಾಡ್ತಾನೆ ಓಮಿ ಹೇಳಿರೋ ರೀತಿ ಬೆಂಕಿನ ಹಾರದೇ ರೀತಿ ನೋಡ್ಕೊಳ್ಬೇಕು ಅಂತ. ಯಾಕೆ ಅಂತಂದ್ರೆ ಎಲ್ಲಿವರೆಗೂ ಬೆಂಕಿ ಹುರಿತಿರುತ್ತೋ ಕ್ರಾಂಪಸ್ ಮನೆ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಇದಾದ್ಮೇಲೆ ಎಲ್ರು ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಶಾಂತವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಸಣ್ಣ ಶಬ್ದ ಆದ್ರೂ ಎಲ್ಲರೂ ಗಾಬರಿ ಪಟ್ಕೊಳ್ತಿರ್ತಾರೆ. ಯಾಕೆಂತಂದ್ರೆ ಈಗ ನಡೀತಿರೋದ್ನೆಲ್ಲ ನೋಡಿ ಇವರು ಅಷ್ಟೊಂದು ಹೆದರ್ಕೋಬಿಟ್ಟಿದ್ದಾರೆ. ನಂತರ ಟಾಮ್ ಮ್ಯಾಪ್ ನಲ್ಲಿ ಒಂದಷ್ಟು ಜಾಗಗಳನ್ನ ಮಾರ್ಕ್ ಮಾಡ್ತಾನೆ. ಆಗ್ಲೇ ಟಾಮ್ ಮತ್ತೆ ಹಾವಾರ್ಡ್ಗೆ ರೋಡ್ ನಲ್ಲಿ ಒಂದು ಲಾರಿ ಕಾಣಿಸ್ತಲ್ಲ, ಅದೇ ಲೊಕೇಶನ್ ಇವನು ಮಾರ್ಕ್ ಮಾಡಿದ್ದು. ಇದಾದ್ಮೇಲೆ ಸಾರಾಗೆ ಹೇಳ್ತಿರ್ತಾನೆ ಬೆತ್ ಮತ್ತೆ ಜಾಕ್ಸನ್ ನ ಕಾಪಾಡ್ಕೊಂಡು ಕರ್ಕೊಂಡ್ ಬರೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾವಾರ್ಡ್ ಮತ್ತೆ ಲಿಂಡಾಗೂ ಕೂಡ ಹೇಳ್ಬೇಕು ಅಂತ. ಈ ಕಡೆ ಮಕ್ಳೆಲ್ಲರೂ ಓಮಿನ ಕೇಳ್ತಿರ್ತಾರೆ ಕ್ರಾಂಪಸ್ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ. ಇವಳು ಕೂಡ ಹೇಳ್ತಿರ್ತಾಳೆ ನೀವ್ ಯಾವತ್ತೂ ಕೂಡ ನಿಮ್ಮ ಜೀವನದ ಮೇಲೆ ಹಾಗೆ ಕ್ರಿಸ್ಮಸ್ ನ ಮೇಲೆ ನಂಬಿಕೆನ ಕಳ್ಕೋಬೇಡಿ, ಆವಾಗ ಮಾತ್ರ ನೀವು ಸೇಫ್ ಆಗಿರೋದಕ್ಕಾಗೋದು ಅಂತ. ಮತ್ತೊಂದ್ ಕಡೆ ಆಗ್ಲೇ ಒಂದಷ್ಟು ಕ್ರಿಸ್ಮಸ್ ಗಿಫ್ಟ್ ಅಂತ ಇವರ ಮನೆಗ್ ಬಂದಿತ್ತಲ್ಲ. ಲಿಂಡಾ ನೋಡ್ತಾಳೆ ಈ ಬಾಕ್ಸ್ ಗಳ ಒಳಗಡೆ ತುಂಬಾ ವಿಚಿತ್ರವಾಗಿರುವಂತ ಸೌಂಡ್ ಗಳು ಬರ್ತಿರ್ತವೆ. ಇದಾದ್ಮೇಲೆ ಟಾಮ್ ಹಾವರ್ಡ್ ಮತ್ತೆ ಲಿಂಡಾನ ಕರೆದು ಹೇಳ್ತಾ ಹೋಗ್ತಾನೆ ನಮ್ಗೆ ಆಗ್ಲೇ ಸಿಕ್ತಲ್ಲ ಲಾರಿ, ಅದನ್ನ ತಗೊಂಡು ಬೆತ್ ಹಾಗೆ ಜಾಕ್ಸನ್ ನ ಕಾಪಾಡೋದಕ್ಕೆ ಹೋಗ್ಬೋದು. ಅವ್ರಿಬ್ರನ್ನ ಕಾಪಾಡಿ ಆದ್ಮೇಲೆ ಹತ್ರದಲ್ಲೇ ಒಂದು ಮಾಲ್ ಇದೆ, ಆ ಜಾಗಕ್ಕೆ ನಾವು ಹೋಗ್ಬೇಕು. ಆ ಜಾಗ ನಮ್ಮ ಮನೆಗಿಂತ ನಮ್ಗೆ ಸೇಫ್ ಆಗಿರುತ್ತೆ ಅಂತ. ಮತ್ತೊಂದ್ ಕಡೆ ಗಿಫ್ಟ್ ಬಾಕ್ಸ್ ಗಳೆಲ್ಲ ಜೋರಾಗಿ ಅಲುಗಾಡ್ತಿರ್ತವೆ. ಈ ಕಡೆ ಮ್ಯಾಕ್ಸ್ಗೆ ಹೊರಗಡೆ ಕ್ರಾಂಪಸ್ ಕಾಣಿಸ್ಬಿಡುತ್ತೆ. ಆದ್ರಿಂದ ಇವರೆಲ್ಲರೂ ಬೆಂಕಿ ಆರದೇ ರೀತಿ ನೋಡ್ಕೊಳ್ತಾ ಇರ್ತಾರೆ. ಇವ್ರ 4 ಜನ ಇನ್ನೂ ಕೂಡ ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾನೆ ಇರ್ತಾರೆ. ಇದೇ ಸಮಯದಲ್ಲಿ ಸ್ಟೀವಿ ಮತ್ತೆ ಜಾರ್ಡನ್ ವಾಶ್ರೂಮ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ್ಲೇ ಕ್ರಾಂಪಸ್ ಎತ್ಕೊಂಡು ಹೋಯ್ತಲ್ಲ ಜಾಕ್ಸನ್, ಅವನು ಮಾತಾಡ್ತಿರೋ ರೀತಿ ಅವ್ರಿಗೆ ಕೇಳಿಸುತ್ತೆ. ಅವನು ಮೇಲ್ ಬನ್ನಿ ಅಂತ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸ್ಟೀವಿ ಹಾಗೆ ಜಾರ್ಡನ್ ಕಿರ್ಚ್ಕೊಳ್ಳೋದು ಎಲ್ಲರಿಗೂ ಕೇಳಿಸಿ ಎಲ್ಲಾ ಕಡೆ ಇವರು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇವ್ರಿಗೆ ಗೊತ್ತಾಗುತ್ತೆ ಅವ್ರು ಕಿರ್ಚ್ಕೊಳ್ತಿರೋದು ಮೇಲಿಂದ ಅಂತ. ಇಷ್ಟೊತ್ತಿಗೆ ಮ್ಯಾಕ್ಸ್ಗೆ ಅರ್ಥ ಆಗೋಗಿರುತ್ತೆ ಇವನು ಕೂಡ ಓಮಿ ರೀತಿನೇ ಕ್ರಿಸ್ಮಸ್ ನ ಮೇಲೆ ನಂಬಿಕೆನ ಕಳ್ಕೊಂಡು ಆ ಲೆಟರ್ ನ ಹರಿದು ಆಚೆ ಹಾಕಿದ್ರಿಂದನೇ ಕ್ರಾಂಪಸ್ ಇಲ್ಲಿಗೆ ಬಂದು ಈ ರೀತಿ ಮಾಡ್ತಿರೋದು ಅಂತ. ಹಾವರ್ಡ್ ಅಂತೂ ಗನ್ ಹಿಡ್ಕೊಂಡು ರೆಡಿಯಾಗಿ ನಿಂತ್ಕೊಬಿಟ್ಟಿರ್ತಾನೆ. ಯಾರಾದ್ರೂ ಬರ್ತಿದ್ದಂಗೆನೆ ಏನಾದ್ರೂ ಆಗ್ತಿದ್ದಂಗೆನೆ ಶೂಟ್ ಮಾಡ್ಬೇಕು ಅಂತ. ಇಲ್ಲಿ ಇವ್ರ 3 ಜನ ಸ್ಟೀವಿ ಹಾಗೆ ಜಾರ್ಡನ್ ಹುಡ್ಕೊಂಡು ಮೇಲ್ ಬರ್ತಾರೆ. ಆದ್ರೆ ಈ ಜಾಗ ವಿಚಿತ್ರವಾಗಿ ಐಸ್ ಇಂದ ಎಲ್ಲಾ ಕಡೆ ಫ್ರೀಸ್ ಆಗೋಗಿರುತ್ತೆ. ಕೆಳಗಡೆ ಹಾವರ್ಡ್ ನ ಆ ಜೀವ ಇರುವಂತ ಕೇಕ್ ಗಳು ನೋಡ್ತಿರ್ತವೆ. ನಂತರ ಇವ್ರು 3 ಜನ ನೋಡ್ತಾರೆ ಜೀವ ಇರುವಂತ ಒಂದು ಗೊಂಬೆ ಜಾರ್ಡನ್ ನುಂಗ್ತಿರುತ್ತೆ. ಇದರಿಂದ ಶೂಟ್ ಮಾಡ್ತಾರೆ, ಅದು ಓಡೊಂಟೋಗುತ್ತೆ. ಇಲ್ಲಿ ನೋಡಿದ್ರೆ ಜೀವ ಇರುವಂತ ಕೇಕ್ ಗಳು ಹಾವರ್ಡ್ ನ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಇವ್ರು 3 ಜನ ಗೊಂಬೆ ಎಲ್ಲಿ ಹೋಯ್ತು ಅಂತ ಹುಡ್ಕಾಡ್ತಿರ್ತಾರೆ. ಆದ್ರೆ ಈ ಜಾಗದಲ್ಲಿ ಜೀವ ಇರುವಂತ ತುಂಬಾ ಗೊಂಬೆಗಳು ಇರ್ತವೆ. ಅವುಗಳು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಗೊಂಬೆಗಳು ಆ ಗಿಫ್ಟ್ ಬಾಕ್ಸ್ ಗಳಿಂದಾನೇ ಹೊರಗಡೆ ಬಂದಿರೋದು. ನಂತರ ಹಾವರ್ಡ್ ಆ ಕೇಕ್ ಗಳ ಮೇಲೆ ಶೂಟ್ ಮಾಡ್ತಾನೆ. ಈ ಕಡೆ ಒಂದು ಸಣ್ಣ ರೋಬೋಟ್ ಟಾಮ್ ನ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಹೇಗೋ ಮಾಡಿ ಹಾವರ್ಡ್ ಆ ಕೇಕ್ ಗಳನ್ನೆಲ್ಲ ನಾಶ ಮಾಡ್ತಾನೆ. ಅದೇ ಸಮಯಕ್ಕೆ ಲಿಂಡಾ ನೋಡಿದ್ರೆ ಇವಳ ಇನ್ನೊಬ್ಳು ಮಗಳು ಸ್ಟೀವಿ ಜೀವಂತವಾಗಿದ್ದಾಳೆ. ಆದ್ರಿಂದ ಇವಳು ಆ ಗೊಂಬೆಗಳನ್ನ ಸಾಯಿಸ್ತಾ ಸಾರಾ ಹಾಗೆ ಟಾಮ್ ನ ಕಾಪಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಜಾರ್ಡನ್ ನುಂಗಿರುವಂತ ಗೊಂಬೆ ಎಸ್ಕೇಪ್ ಆಗೋಗುತ್ತೆ. ಹೇಗೋ ಸ್ಟೀವಿ ಇವಳಿಗೆ ಜೀವಂತವಾಗಿ ಸಿಗ್ತಾಳೆ. ನಂತರ ಇವರೆಲ್ಲರೂ ಕೆಳಗಡೆ ಬಂದ್ರೆ ಜಾರ್ಡನ್ ನುಂಗಿರುವಂತ ಗೊಂಬೆ ಇನ್ನು ಕೂಡ ಇವರ ಮನೆ ಒಳಗಡೆನೆ ಓಡಾಡ್ತಿದೆ. ಆದ್ರೆ ಅದರ ತೂಕ ಜಾಸ್ತಿ ಆಗಿ ಸೀಲಿಂಗ್ ಅನ್ನ ಹೊಡ್ಕೊಂಡು ಕೆಳಗಡೆ ಬಂದು ಬೀಳುತ್ತೆ. ಅಷ್ಟೇ ಅಲ್ಲದೆ ಎಲ್ಲಾ ಗೊಂಬೆಗಳು ಮತ್ತೊಂದ್ಸಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಸಲ ಡಾರತಿ ಬಂದು ಅವುಗಳಿಗೆಲ್ಲ ಶೂಟ್ ಮಾಡಿ ಪರ್ಮನೆಂಟ್ ಆಗಿ ಸಾಯಿಸ್ಬಿಡ್ತಾಳೆ. ಇದರಿಂದ ತುಂಬಾ ಭಯಂಕರವಾಗಿರುವಂತ ಎಲ್ಸ್ ಅನ್ನೋ ಪ್ರಾಣಿಗಳು ಇವರ ಮನೆ ಒಳಗಡೆ ನುಗ್ಬಿಡ್ತವೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಇವ್ರ ಕೈಲಂತೂ ಏನು ಮಾಡೋದಕ್ಕಾಗ್ತಿಲ್ಲ. ಇವುಗಳಲ್ಲೇ ಒಂದು ಪ್ರಾಣಿ ಹಾವರ್ಡ್ ನ ಸಣ್ಣ ಮಗು ಎತ್ಕೊಂಡು ಹೋಗ್ತಿರೋದನ್ನ ನೋಡಿ ಹಾವರ್ಡ್ ಕೂಡ ಅದ್ರ ಹಿಂದೆ ಹೊಟ್ಟೋಗ್ತಾನೆ. ಇದೇ ಸಮಯದಲ್ಲಿ ಕ್ರಾಂಪಸ್ ಭಯಂಕರವಾಗಿ ಕೂಗೋದನ್ನ ಕೇಳಿಸ್ಕೊಂಡು ಈ ಎಲ್ಸ್ ಗಳೆಲ್ಲ ಮನೆಯಿಂದ ಹೊರಗಡೆ ಹೊರಟೋಗ್ತವೆ. ಈಗ ಇವರೆಲ್ಲರ ಹತ್ರ ಇರೋದು ಒಂದೇ ಒಂದು ದಾರಿ. ಆ ರೋಡ್ ನಲ್ಲಿ ಸಿಕ್ತಂತ ಲಾರಿ ಹತ್ರ ಹೋಗಿ ಆ ಲಾರಿಯ ಸಹಾಯದಿಂದ ಕ್ರಾಂಪಸ್ ಎತ್ಕೊಂಡು ಹೋಗಿರೋಂತವ್ರೆ
ಅವರೆಲ್ಲರನ್ನೂ ಕಾಪಾಡಬೇಕು. ಆದ್ರೆ ಇವರ ಮನೆ ಮೇಲೆ ದೊಡ್ಡ ದೊಡ್ಡ ಹೆಜ್ಜೆ ಶಬ್ದಗಳು ಕೇಳಿಸ್ತಿರ್ತವೆ. ಅಂದ್ರೆ ಕ್ರಾಂಪಸ್ ಇಲ್ಲಿಗೆ ಬಂದಿದೆ ಅಂತ. ಇದರಿಂದ ಅವರೆಲ್ಲರೂ ಲಾರಿ ಹತ್ರ ಹೋಗ್ತಿರ್ತಾರೆ. ಆದ್ರೆ ಓಮಿ ಮಾತ್ರ ಮನೆ ಒಳಗಡೆ ಉಳ್ಕೊಬಿಡ್ತಾಳೆ. ಎಲ್ರು ನಮ್ ಜೊತೆ ಬನ್ನಿ ಅಂತ ಹೇಳಿದ್ರೆ ಇವಳು ಕೇಳ್ತಾನೆ ಇರೋದಿಲ್ಲ. ಯಾಕೆಂತಂದ್ರೆ ಅವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ಲಿ, ಕ್ರಾಂಪಸ್ ನ ತಡಿಬೇಕು ಅಂತ ಇವಳು ಅನ್ಕೊಂಡಿದ್ದಾಳೆ. ಮಿಕ್ತವ್ರು ಕೂಡ ಸರಿ ಅಂತ ಹೊಟ್ಟೋಗ್ತಾರೆ. ಆದ್ರೆ ಮನೆ ಒಳಗಡೆ ನೋಡಿದ್ರೆ ಓಮಿ ಮುಂದೆ ಆ ಕ್ರಾಂಪಸ್ ಬರುತ್ತೆ. ಮೊದಲನೇ ಸಲ ನಮ್ಗೆ ತೋರಿಸ್ತಾರೆ ಈ ಕ್ರಾಂಪಸ್ ನೋಡೋದಕ್ಕೆ ಎಷ್ಟು ಭಯಂಕರವಾಗಿ ಕಾಣುತ್ತೆ ಅಂತ. ಇದು ಓಮಿನು ಕೂಡ ಕರ್ಕೊಂಡು ಹೊಟ್ಟೋಗುತ್ತೆ. ಈ ಕಡೆ ಜೋರಾಗಿ ಸ್ನೋ ಬೀಳ್ತಿರುವಂತ ಜಾಗದಲ್ಲಿ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಲಾರಿ ಕಡೆಗೆ ಹೋಗ್ತಿರ್ತಾರೆ. ಆದ್ರೆ ಕ್ರಾಂಪಸ್ ಸ್ನೋ ಒಳಗಡೆಯಿಂದ ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಇದರಿಂದ ಟಾಮ್ ಅದಕ್ಕೆ ಶೂಟ್ ಮಾಡ್ತಾ ಮಿಕ್ತವ್ರೆಲ್ಲರನ್ನು ಲಾರಿ ಕಡೆಗೆ ಹೋಗಿ ಅಂತ ಕಳಿಸ್ತಾನೆ. ಅಷ್ಟೊತ್ತಿಗೆ ಕ್ರಾಂಪಸ್ ಬಂದು ಟಾಮ್ ನ ಎಳ್ಕೊಂಡು ಹೊಟ್ಟೋಗುತ್ತೆ. ಮಿಕ್ತವ್ರೆಲ್ಲ ಇನ್ನೂ ಕೂಡ ತುಂಬಾ ಕಷ್ಟಪಟ್ಟು ಲಾರಿ ಹತ್ರ ಏನೋ ಬರ್ತಾರೆ. ಆದ್ರೆ ಕ್ರಾಂಪಸ್ ಲಿಂಡಾನು ಕೂಡ ಹಿಡ್ಕೊಬಿಟ್ಟಿರುತ್ತೆ. ಸ್ಟೀವಿ ಮಾತ್ರ ಇವಳ ತಾಯಿನ ಬಿಡೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರೆ ಕ್ರಾಂಪಸ್ ಅವಳನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಸರಿ ಅಂತ ಸಾರಾ ಸ್ಟೀವಿ ಮತ್ತೆ ಮ್ಯಾಕ್ಸ್ ನ ಲಾರಿ ಒಳಗಡೆ ಕೂರಿಸ್ತಾಳೆ. ಆದ್ರೆ ಕ್ರಾಂಪಸ್ ಸಾರನ್ನು ಕೂಡ ಎಳ್ಕೊಂಡು ಹೊಟ್ಟೋಗುತ್ತೆ. ಇದರಿಂದ ಇಬ್ರು ಮಕ್ಕಳುಗಳು ಕೂಡ ತುಂಬಾ ಹೆದರ್ಕೊಂಡು ಲಾರಿನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಸ್ಟಾರ್ಟ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಆಗ್ಲೇ ನೋಡಿದಂತ ಎಲ್ಸ್ ಗಳು ಬಂದು ಇವರನ್ನ ಮುಂದೆ ಹೋಗೋದಕ್ಕೆ ಬಿಡ್ತಾನೆ ಇರೋದಿಲ್ಲ. ಹಾಗೆ ಸ್ಟೀವಿನ ಎಳ್ಕೊಂಡು ಹೊಟ್ಟೋಗ್ತಾರೆ. ಮ್ಯಾಕ್ಸ್ ಇಲ್ಲೇ ಉಳ್ಕೋತಾನೆ. ಆಗ ಮ್ಯಾಕ್ಸ್ ನ ಮುಂದೆ ಕ್ರಾಂಪಸ್ ಬರುತ್ತೆ. ಆಗ ಕ್ರಾಂಪಸ್ ಇವನಿಗೆ ಏನೋ ಕೊಡುತ್ತೆ. ನೋಡಿದ್ರೆ ಇವನು ಹರಿದಾಕಿದ್ನಲ್ಲ ಅದೇ ಲೆಟರ್, ಅದ್ರ ಜೊತೆನೆ ಓಮಿಗೆ ಕೊಟ್ಟಿರೋ ರೀತಿನೇ ಕ್ರಾಂಪಸ್ ಅಂತ ಬರ್ದಿರೋ ಬೆಲ್ಲನ್ನು ಕೂಡ ಕೊಟ್ಟಿರುತ್ತೆ. ಅಂದ್ರೆ ಓಮಿ ಫ್ಯಾಮಿಲಿ ರೀತಿ ಮ್ಯಾಕ್ಸ್ ನ ಫ್ಯಾಮಿಲಿ ಕೂಡ ಈಗ ವಾಪಸ್ ಬರೋದಿಲ್ಲ ಅಂತ. ಆದ್ರೆ ಮ್ಯಾಕ್ಸ್ ಮಾತ್ರ ಇವನ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಕ್ರಾಂಪಸ್ ನ ಫಾಲೋ ಮಾಡ್ಕೊಂಡು ಬರ್ತಾನೆ. ನೋಡಿದ್ರೆ ಕ್ರಾಂಪಸ್ ಆಗಿ ಎಲ್ಫ್ ಗಳೆಲ್ಲ ಸೇರಿ ಮ್ಯಾಕ್ಸ್ ನ ಫ್ಯಾಮಿಲಿನ ನರ್ಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಮ್ಯಾಕ್ಸ್ ನನ್ನ ಫ್ಯಾಮಿಲಿನ ನನಗೆ ವಾಪಸ್ ಕೊಟ್ಬಿಡಿ ಅಂತ ಆ ಬೆಲ್ ಅನ್ನ ಎಸಿತಾನೆ. ಆದ್ರೆ ಆ ಬೆಲ್ ಎಸ್ತಂತ ಜಾಗದಲ್ಲಿ ನೆಲ ಎಲ್ಲ ಕುಸಿಯೋದಕ್ಕೆ ಶುರುವಾಗಿ ನರ್ಕಕ್ಕೆ ಸೀದಾ ಒಂದು ದಾರಿನೇ ಕ್ರಿಯೇಟ್ ಆಗೋಗುತ್ತೆ. ಇದರಿಂದ ಕ್ರಾಂಪಸ್ ಆಗಿ ಎಲ್ಫ್ ಗಳೆಲ್ಲ ಸೇರಿ ಮ್ಯಾಕ್ಸ್ ನ ಫ್ಯಾಮಿಲಿ ಅವರನ್ನ ಒಬ್ಬೊಬ್ಬರನ್ನೇ ಅದ್ರ ಒಳಗಡೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಈಗ ಮ್ಯಾಕ್ಸ್ ಗೆ ಅರ್ಥ ಆಗೋಗಿದೆ ಇವನು ಕ್ರಾಂಪಸ್ ಜೊತೆ ಫೈಟ್ ಮಾಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ, ನನ್ನ ಫ್ಯಾಮಿಲಿನ ನನಗೆ ವಾಪಸ್ ಕೊಟ್ಬಿಡು ಅಂತ. ಆಗ ಕ್ರಾಂಪಸ್ ಕೂಡ ಇವನ ಕಣ್ಣೀರನ್ನ ನೋಡಿ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಎಲ್ಲರೂ ಕೂಡ ಸೈಲೆಂಟ್ ಆಗೋಗಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇದು ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಇವನು ಅಳೋದ್ರಿಂದ ಬೇಜಾರ್ ಮಾಡ್ಕೊಳ್ಳೋದ್ರಿಂದ ಕ್ರಾಂಪಸ್ಗೆ ಯಾವುದೇ ತರದ ಎಫೆಕ್ಟ್ ಆಗೋದಿಲ್ಲ ಅಂತ. ನಂತರ ಮೊದಲು ಸ್ಟೀವಿನ ಆ ಗುಂಡಿ ಒಳಗಡೆ ಹಾಕ್ತಾರೆ. ಅದಾದ್ಮೇಲೆ ಕ್ರಾಂಪಸ್ ಮ್ಯಾಕ್ಸ್ ನು ಕೂಡ ಹಿಡ್ಕೊಂಡು ಗುಂಡಿ ಒಳಗಡೆ ಬಿಸಾಕ್ಬಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೋಡಿದ್ರೆ ಇವನಿಗೆ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಹೊರಗಡೆ ಬಂದು ನೋಡ್ತಾನೆ ಯಾವ ಸ್ನೋಮ್ಯಾನ್ ಗಳು ಕೂಡ ಇರೋದಿಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ. ಅಂದ್ರೆ ಇದೆಲ್ಲ ಒಂದು ಕನ್ಸಿರ್ಬೇಕು ಅಂತ ಹಾಲ್ಗೆ ಬರ್ತಾನೆ. ಇಲ್ಲಿ ಇವನ ಫ್ಯಾಮಿಲಿ ಹಾಗೆ ಹಾವರ್ಡ್ ಲಿಂಡಾ ಫ್ಯಾಮಿಲಿ ತುಂಬಾ ಸಂತೋಷವಾಗಿ ಒಂದು ಕಡೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ. ಇವನು ಇಷ್ಟಪಟ್ಟು ಲೆಟರ್ ನಲ್ಲಿ ಬರ್ದಿದ್ನಲ್ಲ ಎಲ್ಲರೂ ಒಟ್ಟಾಗಿ ಖುಷಿಯಾಗಿರ್ಬೇಕು ಅಂತ. ಅದೇ ರೀತಿ ಇವನು ಕೂಡ ಇವ್ರ ಜೊತೆ ಬಂದು ಜಾಯಿನ್ ಆಗ್ತಾನೆ. ಎಲ್ಲರೂ ಸಂತೋಷವಾಗಿ ಕ್ರಿಸ್ಮಸ್ ಗಿಫ್ಟ್ ಗಳನ್ನ ಓಪನ್ ಮಾಡ್ತಿರ್ತಾರೆ. ಮ್ಯಾಕ್ಸ್ ಕೂಡ ಇವನ ಗಿಫ್ಟ್ ಅನ್ನು ಓಪನ್ ಮಾಡ್ತಾನೆ. ನೋಡಿದ್ರೆ ಕ್ರಾಂಪಸ್ ಇವನ್ಗೆ ಕೊಟ್ಟಿತ್ತಲ್ಲ ಅದೇ ಬೆಲ್ ಇದು. ಇದನ್ನ ನೋಡ್ತಿದ್ದಂಗೆನೆ ಇವನ್ಗೆ ಹಾಗೆ ಇವನ ಫ್ಯಾಮಿಲಿ ಅವರಿಗೆ ಇಷ್ಟೊತ್ವರೆಗೂ ಏನೇನ್ ನಡೀತು ಎಲ್ಲಾನು ನಿಧಾನವಾಗಿ ನೆನಪಾಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಅದೆಲ್ಲ ಕನ್ಸಲ್ಲ, ನಿಜಾನೇ. ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಓಮಿಗೆ ಅರ್ಥ ಆಗ್ತಿರುತ್ತೆ. ಆಗ ನಮ್ಗೆ ತೋರಿಸ್ತಾರೆ ಮ್ಯಾಕ್ಸ್ ಹಾಗೆ ಅವನ ಫ್ಯಾಮಿಲಿ ಇರುವಂತ ಮನೆನ ಕ್ರಾಂಪಸ್ ಒಂದು ಸ್ನೋ ಬಾಲ್ ಒಳಗಡೆ ಹಾಕಿ ಬಂಧಿಸ್ಬಿಟ್ಟಿರುತ್ತೆ. ಅದೇ ರೀತಿ ಈ ಜಾಗದಲ್ಲಿ ತುಂಬಾ ಮನೆಗಳಿರ್ತವೆ. ಅಂದ್ರೆ ಇವರೆಲ್ಲರೂ ಪರ್ಮನೆಂಟ್ ಆಗಿ ಅಲ್ಲಿ ಬಂದಿ ಆಗ್ಬಿಟ್ಟಿದ್ದಾರೆ ಅಂತ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ನನಗೊತ್ತು ನೀವು ಏಲಿಯನ್ ಮೂವಿಗೋಸ್ಕರ ಕಾಯ್ತಿದ್ರಿ ಅಂತ. ಆದ್ರೆ ಏಲಿಯನ್ ಮೂವಿ ಜೊತೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡು ಆದಷ್ಟು ಬೇಗ ಮೂವಿನ ಅಪ್ಲೋಡ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನನ್ಗೊಂದು ಕನ್ಫ್ಯೂಷನ್ ಇದೆ, ಅದನ್ನೆಲ್ಲ ನೀವು ದೂರ ಮಾಡ್ಲೇಬೇಕು. ಅದೇನು ಅಂತಂದ್ರೆ ನನ್ನ ಕೇಳೋದಾದ್ರೆ ನನಗೆ ಪರ್ಸನಲ್ ಆಗಿ ಆನಿಮೇಟೆಡ್ ಮೂವೀಸ್ ಅಂದ್ರೆ ಪಂಚಪ್ರಾಣ ತುಂಬಾನೇ ಇಷ್ಟ. ಯಾಕೆಂತಂದ್ರೆ ನಾರ್ಮಲ್ ಲೈವ್ ಆಕ್ಷನ್ ಮೂವೀಸ್ ಗಳಿಗಿಂತ ಆನಿಮೇಟೆಡ್ ಮೂವಿಗಳಲ್ಲಿ ಸ್ಟೋರಿ ತುಂಬಾ ಅದ್ಭುತವಾಗಿರುತ್ತೆ. ಆ ಮೂವಿಗಳನ್ನ ನೋಡಿ ಮುಗಿಸಿದ್ಮೇಲೆ ಏನೋ ಒಂಥರ ಸಂತೋಷ, ಖುಷಿ, ಆ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೇಕು ಅಂತಂದ್ರೆ ಆನಿಮೇಟೆಡ್ ಮೂವೀಸ್ ಗಳನ್ನ ನೋಡ್ಲೇಬೇಕು. ಯಾವತ್ತು ಆನಿಮೇಟೆಡ್ ಮೂವೀಸ್ ಗಳನ್ನ ಬರೀ ಮಕ್ಳುಗಳಿಗೆ ಮಾತ್ರ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಮಕ್ಳುಗಿಂತ ಜಾಸ್ತಿ ಆ ಮೂವಿಗಳನ್ನ ದೊಡ್ಡವ್ರು ನೋಡ್ಬೇಕು. ಆದ್ರಿಂದ ನಾವು ಆನಿಮೇಟೆಡ್ ಮೂವೀಸ್ ಗಳನ್ನ ನೋಡ್ತೀವಿ, ಆಗಾಗ ಒಂದು ಎಕ್ಸ್ಪ್ಲೈನ್ ಮಾಡಿ ಅನ್ನೋದಿದ್ರೆ ಈ ವಿಡಿಯೋಗೆ 500 ಕಮೆಂಟ್ ಗಳನ್ನ ಮಾಡಿ. ನನಗೆ ಅರ್ಥ ಆಗೋಗುತ್ತೆ ನಿಮ್ಗೆ ಆನಿಮೇಟೆಡ್ ಮೂವೀಸ್ ಗಳಂದ್ರೆ ಇಷ್ಟ ಆಗುತ್ತೆ ಅಂತ. ಸರಿ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.